ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಹಿರಿಯರೆಲ್ಲ ಶಾಸಕರಿದ್ದಾರೆ, ಅತ್ಯಂತ ಸಂತೋಷ ವಿಚಾರ. ಗೌರವಾನ್ವಿತ ಸಚಿವರು ಮಾತಾಡಬೇಕಾದಾಗ ಮೊದಲನೇ ಒಂದು ಆದ್ಯತೆ ಶರಾವತಿ ಮುಳುಗಡೆ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿರೋದು ನಮ್ಮೆಲ್ಲರೂ ಕೂಡ ಒಂದು ಮತ್ತೊಮ್ಮೆ ಧೈರ್ಯ ತುಂಬುವಂತ ಒಂದು ವಿಚಾರ ಅಂತ ತುಂಬಾ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. 1958 ಈ ಸಮಸ್ಯೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. ಆ ಸರ್ಕಾರಗಳು ಇದ್ದಾಗ ಆ ಸರ್ಕಾರಗಳ ಒಂದು ಪರಿಶ್ರಮ ಹಾಕಿದ್ದಾರೆ. ಅದರ ನೆಮ್ಮದಿಯಿಂದ ಯಾವೊಬ್ಬ ಮುಳುಗಡೆ ಪ್ರದೇಶದ ರೈತ ಬದುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ತಲೆಮಾರಿಗೆ ಆಲ್ರೆಡಿ ಕಳೆದು ಹೋಗ್ತಾ ಇದೆ. ಹಾಗಾಗಿ ಬರೋ ದಿನದಲ್ಲಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ತಾವು ಕೂಡ ಐಎ ಹಾಕಿದಿರಿ, ಹಿಂದಿನ ಸರ್ಕಾರ ಕೂಡ ಪ್ರಯತ್ನ ಮಾಡಿತ್ತು. ಹಾಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಎರಡೂ ಕೂಡ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡಿ ಒಂದು ನೆಮ್ಮದಿಯ ಒಂದು ರಿಸಲ್ಟ್ ಅನ್ನು ಬರುವಂತ ದಿಕ್ಕಿನಲ್ಲಿ ಈ ಅವಧಿಯಲ್ಲಿ ತಮ್ಮ ಹೆಚ್ಚಿನ ಒಂದು ಸಹಕಾರ, ಒಂದು ಕೋರ್ಟ್, ಇನ್ನೊಂದು ಮಾಡೋಣ. ನಾನು ಕೂಡ ದೆಹಲಿಯಲ್ಲಿ ನೀವು ಬಂದಾಗ ಸಮಯ ಜೋಡಿಸಿಕೊಂಡು ಮೊನ್ನೆ ತಾವು ಕೂಡ ಗೌರವಿತ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ಬಂದಿದ್ದೀರಿ. ಹಾಗಾಗಿ ಈ ಅವಧಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರದ ಅವಧಿಯಲ್ಲಿ ಈ ಬಾರಿ ರಿಸಲ್ಟ್ ಸಿಗಬೇಕು. ಸೊ ಆ ದಿಕ್ಕಲ್ಲಿ ಇನ್ನೂ ಫುಲ್ ಫ್ಲೆಡ್ಜ್ ಆಗಿ ನಮ್ಮ ಹೈಯರ್ ಅಥಾರಿಟಿ, ನಮ್ಮ ಸೀನಿಯರ್ ಅಧಿಕಾರಿ, ನಮ್ಮ ಮಂಜುನಾಥ್ ಪ್ರಸಾದ್ ಜಿ ಅವರು, ಇತರ ಎಲ್ಲ ಅಧಿಕಾರಿಗಳು ಇದ್ದಾರೆ. ಹಾಗಾಗಿ 75-80 ವರ್ಷ ಕಳ್ಕೊಂಡ್ಬಂದು ಆಗಿದೆ. ಇನ್ನೂ ಎಳೆಯಬೇಕಾಗ ಇದು ನಾವು ಕೂಡ ಸರ್ಕಾರ ಮಾಡಿದೀವಿ, ತಾವು ಕೂಡ ಮಾಡಿದಿರಿ. ಆ ಸಂದರ್ಭಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನು ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ರೈತರು ನ್ಯಾಯ ಸಿಗ್ತಾ ಇಲ್ಲ. ಆ ದಿಕ್ಕಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರಮ ಹಾಕೋದ ದಿಕ್ಕಿನಲ್ಲಿ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತೇನೆ ಸರ್. ಎರಡನೇದು ವಿಶೇಷವಾಗಿ ಇಲ್ಲಿ ಒಂದು ನಮ್ಮ ಶರಾವತಿ ಆಯ್ತು ಸರ್. ಇಲ್ಲಿ ಶರಾವತಿ ಜೊತೆಗೆ ಚಕ್ರ ಇರ್ಬೋದು, ವರಾಯಿ ಇರ್ಬೋದು, ಸಾಗರ್ ಇರ್ಬೋದು, ಈ ಎಲ್ಲ ಜಲವಿದ್ಯುತ್ ಯೋಜನೆಗಳು ಈ ರಿಸರ್ವ್ಗಳು ಆಗ್ಬೇಕಾದಾಗ ಇಲ್ಲೂ ಕೂಡ ಒಂದು ಮುಳುಗಡೆ ಪ್ರದೇಶದವರು ಇದ್ದಾರೆ, ಮತ್ತೆ ಶಿಫ್ಟಿಂಗ್ ವಿಲೇಜಸ್ ಕೂಡ ಇದೆ ಸರ್. ಇಲ್ಲಿ ಉದಾಹರಣೆ ಒಂದು ಸಣ್ಣ ಒಂದು ಗ್ರಾಮದ ಉದಾಹರಣೆ, ತಾಲೂಕು ಒಳ್ಳೆ ಅಂತ ಇದೆ. ತಮಗೆ ಬಂದಿದ್ದ ಮನವಿಯನ್ನು ಕೂಡ ಕೊಟ್ಟಿದೆ ಸರ್. ಈಗ ತುಂಗಾ ಡ್ಯಾಮ್ ಕಟ್ಟಬೇಕಾದಾಗ ಶಿಫ್ಟಿಂಗ್ ಆದಂತ ವಿಲೇಜ್ ಸರ್. ಅದು ಎಲ್ಲ ರೀತಿಯಂತ ಅವರಿಗೆ ಹಕ್ಕನ್ನ ಕೊಟ್ಟು ಎಲ್ಲದೂ ಕೂಡ ಆಗಿದೆ. ಈಗ ಅವ್ರ ರೈಟ್ಸ್, ಅದು ಅವ್ರ ಜಾಗವನ್ನ ನಾವು ಮುಂದ್ಕೊಂಡು ತೆಗೆದುಕೊಂಡು ಹೋಗಿ ಶಿಫ್ಟಿಂಗ್ ಮಾಡಿ ಕೊಟ್ಟಿದ್ವಿ. ಮತ್ತೆ ಪೂರ್ತಿ ಇವತ್ತು ತುಂಗಾ ನದಿಯಿಂದ ಅವರಿಗೆ ಇದು ವಾಟರ್ ಸೋರ್ಸ್ ಕೂಡ ಕೊಟ್ಟಿದ್ವಿ. ಕೆಲ ಮುಖಾಂತರ ನೀರು ಕೂಡ ಅವ್ರಿಗೆ ಕೊಡ್ತಾ ಇದೆ ಸರ್. ಅಚೂರ್ಡ್ ಇರಿಗೇಷನ್ ಆಗಿದೆ. ಆದ್ಮೇಲೂ ಕೂಡ ಇವತ್ತು ಆ ಭಾಗದ ಸುಮಾರು 500 ಎಕರೆ ಜಾಗಗಳು ಇವತ್ತು ಕೂಡ ಫಾರೆಸ್ಟ್ ನೋಟಿಸ್ ಅನ್ನ ಕೊಡ್ತಾ ಇದೆ ಸರ್. ಅಂದ್ರೆ ಇಲ್ಲೇನ್ ಸಮಸ್ಯೆ ಆಗಿದೆ, ಇದೆಲ್ಲದೂ ಕೂಡ ಮುಳುಗಡೆ, ಇದೆಲ್ಲದೂ ಕೂಡ ಏನಾಗಿದೆ, ನಾವು ಕಾನೂನು ಪ್ರಕಾರ ಆ ಸಂದರ್ಭ ಮಾಡಿದಂತ ಒಂದು ತಪ್ಪೇನಿದೆ. ಇವತ್ತು ಈ ಭಾಗದ ಸಾವಿರಾರು ಜನ ರೈತರು ಯಾರು ಕೂಡ ನೆಮ್ಮದಿಯಿಂದ ಬದುಕಬೇಕಾಗ್ತಾರೆ ಸರ್. ಹಾಗಾಗಿ ಇದನ್ನ ನಿಮ್ಮ ಮಟ್ಟದಲ್ಲೇ ಈ ಮಟ್ಟದಲ್ಲೇ ಇದು ಶಾಶ್ವತವಾದಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್. ಸೊ ಇದು ಆ ದೃಷ್ಟಿಯಿಂದ ಏನು ನಮ್ಮ ಅಧಿಕಾರ ನಿಲ್ವೇನು, ನಮ್ಮ ಸರ್ಕಾರದ ನಿಲ್ವೇನು, ನಮ್ಮ ಸರ್ಕಾರದ ಒಂದು ಚೌಕಟ್ಟಿಗೆ ಏನ್ ಮಾಡ್ಬೋದು ಇದು ಬಂದ್ ಸರ್. ಉದಾಹರಣೆ ಸರ್, ಈಗ ಕಂದಾಯ ಭೂಮಿಗೆ ಗೋಮಾಳ ಇರ್ಬೋದು, ಮುಪ್ಪತ್ತು ಇರ್ಬೋದು, ಸರ್ಕಾರಿ ಭೂಮಿ ಇರ್ಬೋದು, ಈ ದರ್ಖಾಸ್ತ್ ಮುಖಾಂತರ ರೈತರಿಗೆ ಈಗಾಗಲೇ ಭೂಮಿ ಕೊಟ್ಟಾಗಿದೆ. ಈಗಾಗಲೇ ಅಲ್ಲಿ RTC ಅಲ್ಲಿ ಈಗ ಮತ್ತೀಗ ಫಾರೆಸ್ಟ್ ಇದರಿಂದ ಅರಣ್ಯ ಅಂತ ನೀರು ಕನ್ವರ್ಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಬರೀ ನಮ್ಮ ಸಾಗರ ತೀರ್ಥಹಳ್ಳಿ ಕಡೆ ಸುಮಾರು 3,000 ಜನ ರೈತರು ಈಗ ಈ ಒಂದು ಸಂಕಷ್ಟ ಸಿಕ್ಕಾಕೊಂಡಿದೆ ಸರ್. ನಮ್ಮ ಹೆಗಡೆ ಅವರಿಗೆ ಯಾವತ್ತೂ ಕೂಡ ಹೋರಾಟ ಕೂಡ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ಗಿರೀಶ್ ಆಚಾರ್ ಅಂತೇಳಿ ನಮ್ಮ ಅಧಿಕಾರಿಗಳನ್ನ ಈಗ ಶಿಕ್ಷುವಂತ ಒಂದು ಪರಿಸರವಾದಿ ಅಂತ ಅನ್ಕೊಂಡು ಪಾಪ ಎಸಿನ ಅಲ್ಲಿ ಕಂಟೆಂಪ್ಟ್ ಕೋರ್ಟ್ ಅಂತ ಹೇಳೋ ತರುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಈ ತರ ಪರಿಸರವಾದಿಗಳು ಸಂತೋಷ, ಪರಿಸರ ಉಳಿಬೇಕು, ತನ್ನ ಜನಜೀವನ ಉಳಿಲಿಕ್ಕೆ ನಿಮ್ಮಿಗೂ ಕೂಡ ಬರ್ತಾ ಇದೆ ಸರ್. ಹಾಗಾಗಿ ಏನಾದರೂ ನೆಮ್ಮದಿಯ ಒಂದು ಹಕ್ಕುಗಳನ್ನು ಮಾಡ್ಲಿಕ್ಕಾಗತ್ತೆ. ಇದ್ರ ಮುಖಾಂತರ ಮಲ್ನಾಡ ಕೆಲವು ಸಮಸ್ಯೆಗಳಾದ್ರೂ ಬಗೆಹರಿಸಕ್ಕಾಗತ್ತು. ನಮ್ಮ ಶಾಸಕ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತೀನಿ ಸರ್. ಪರಿಚಯ ಮತ್ತೆ ಇಲ್ಲಿ ಇರ್ತಕ್ಕಂಥ ಆಡಳಿತ ಮತ್ತೆ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೇರವಾಗಿ ಹೇಳಿ ಸ್ಟಾರ್ಟ್ ಮಾಡಿ. ಶಿವಮೊಗ್ಗ ಮತ್ತು ಡಿವಿಷನ್, ವೈಜಾಗ್, ಶಿವಮೊಗ್ಗ ಮತ್ತೆ ಸಾಗರ್ 4 ಪ್ರಾದೇಶಿಕ ವಿಭಾಗಗಳಿವೆ ಸರ್. ನೆಕ್ಸ್ಟ್ ಸರ್, ಇಲ್ಲಿ ಶಿವಮೊಗ್ಗ ಜಿಲ್ಲೆ ನಾವು ಸಲಹಿದ ಕೈಗಳು
ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ವೃತ್ತದ ಜಿಯೋಗ್ರಾಫಿಕಲ್ ಏರಿಯಾ ಜಿಲ್ಲೆಯ ಅರಣ್ಯ ಸೈನಿಕರು ಪದ್ಧತಿ ಜಿಯೋಗ್ರಾಫಿಕಲ್ ಏರಿಯಾ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು 830 ಅರಣ್ಯ ಬ್ಲಾಕ್ಗಳ ಹೆಚ್ಚು ಹೆಕ್ಟೇರ್ ಪ್ರದೇಶವಿರ್ತಕ್ಕಂಥ ದೊಡ್ಡ ತಾಲೂಕುಗಳಲ್ಲಿ ತ್ರಿಕೋಣ, ಉಗ್ರಾಣಿ, ಕಡ್ಲೆಬೆಟ್ಟ, ಬೆಳಂದೂರು ಮತ್ತು ಹೆಸರಿದೆ. ನಮ್ಮಲ್ಲಿ ಮುಖ್ಯವಾಗಿ 5 ಥರದ ಫಾರೆಸ್ಟ್ಗಳಿದ್ದಾವೆ. ರಿಲೇಷನ್ ಆಗುತ್ತೆ ಸರ್. ಇದರಲ್ಲಿ ನಾನು ಹೇಳಿದಂತಹ 5 ಅರಣ್ಯಗಳಲ್ಲಿ ಯಾವುದರ ಸ್ಪೀಶೀಸ್ ಇದೆ, ಯಾವ ಸ್ಪೀಶೀಸ್ ಯಾವುದು ಅಂತ ಹೇಳ್ಬಿಟ್ಟು ಕೆಲವೊಂದೆಲ್ಲ ಇದೆ ಸರ್. ವನ್ಯಜೀವಿ ಧಾಮಗಳು 3 ಇದೆ ಸರ್. ಶರಾವತಿ, ಶೆಟ್ಟಿಹಳ್ಳಿ ಮತ್ತೆ ಗುಡುವಿ ಸರ್. ಶೆಟ್ಟಿಹಳ್ಳಿ 395 ಸ್ಕ್ವೇರ್ ಕಿಲೋಮೀಟರ್ ಇದೆ ಸರ್. ಶರಾವತಿಗೆ 416 ಸ್ಕ್ವೇರ್ ಕಿಲೋಮೀಟರ್ ಇದರಲ್ಲಿ ನೋಟಿಫೈ ಆಗಿದೆ ಸರ್. ಶೆಟ್ಟಿಹಳ್ಳಿಗೆ ಪ್ರಪೋಸ್ ಮಾಡಿದ್ರೆ ಗುಡುವಿಗೆ ಕೂಡ ಪ್ರಪೋಸಲ್ ಕೊಟ್ಟಿದೆ. 17 ಆಗಿದ್ದು ಸರ್ಕಾರ ಹಂತದಲ್ಲಿದೆಯಾ? ಅದು ನೆಕ್ಸ್ಟ್ ಬರ್ತೀನಿ ಸರ್. ಅಂದ್ರೆ ಓಲ್ಡ್ ಮಾತ್ರ ಕೆಲವೊಂದಿದೆ ಸರ್. ಓಲ್ಡ್ ಇದೆ, ಅಷ್ಟಿದೆ ಸರ್. ಬಹಳಷ್ಟು ಹಳೇದಿದೆ ಸರ್. 2000 ಸೆಕ್ಷನ್ 17 ಮಾಡಲಿಕ್ಕೆ ಪ್ರಸ್ತಾವನೆ ನಮ್ಮ ಹಂತಕ್ಕೆ ಬಂದಿದೆ ಸುಮಾರು ವರ್ಷದಿಂದ. ಹಾಗೆ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಓಲ್ಡ್ ಸ್ಟೇಟಲ್ಲಿ ಹೋಗಿದೆ ಸರ್. ಬಿಕಾಸ್ ಆಫ್ ಸಮ್ ಸ್ವಲ್ಪ ಸರ್ವೇಲೆನ್ಸ್. ಆಯ್ತು, ಇದು ನೋಡಿ, ಈ ವಿಷಯ ಏನಿದೆ ನೀವು ಇದ್ರ ಬಗ್ಗೆ ಮಾಹಿತಿ ತಗೊಂಡು ಸರ್ಕಾರದ ಮುಂದೆ ಪ್ರಸ್ತಾವನೆ ಮಾನ್ಯ ಸಚಿವರಿಗೆ ಪೂರಕವಾಗಿ ಮಾತ್ರ ಚಕ್ರ ವರಾಯಿ ಯೋಜನಾ ಪ್ರದೇಶದಲ್ಲಿ ಕೆಲವು ಊರುಗಳು ಉಳ್ಕೊಂಡಿದ್ದಾವೆ. ಅವುಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ. ಗೊತ್ತೇ ಇಲ್ಲ ಅವರಿಗೆ. ಸಂಪೇಕಟ್ಟೆ ಅಂತ ಒಂದು ಊರಿದೆ. ನಿಮ್ಮ ಭೂಮಿನ ಫಾರೆಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಒಬ್ಬ ತಹಸೀಲ್ದಾರರು ಬರ್ಕೊಡ್ತಾರೆ. ಆ ರಿಪೋರ್ಟ್ ಪ್ರಪೋಸಲ್ ಕಳಿಸ್ಕೊಡ್ತಾರೆ. ಓದೋಣ ಸರ್. ನಿಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಸ್ ಕೊಡ್ತಾ ಇದ್ರೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅಧಿಕಾರನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕಾಲಮಿತಿಯಲ್ಲಿ ಇದು ಫೈನಲ್ ಆಗುತ್ತೆ. ಯಾವುದಾದ್ರು ಕ್ಲಿಯರ್ ಇದೆ ಪ್ರಸ್ತಾವನೆ ಸಲ್ಲಿಸಿ ಫೈನಲ್ ಮಾಡಿ ನೋಟಿಫೈ ಮಾಡಿಬಿಟ್ರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.